ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂಥೇಳಿ ಅಂದ್ಕೊಂಡು ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಇವತ್ತು ನನ್ನ ಒಂದು ದಿನ ಈ ರೀತಿ ಸಾಂಬಾರು ಮೂಲಕ ಶುರುವಾಗೈತೆ ನೋಡ್ರಿ. ಏನಂತೇಳಿದ್ರೆ ನಾನು ನಂದು ನಾಷ್ಟ ರೊಟ್ಟಿ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಹಂಗೆ ಅದಕ್ಕೆ ಏನಾದ್ರು ಮಾಡ್ಕೋಬೇಕಲ್ಲ ಪಲ್ಯ ಎಲ್ಲ ಅಂಥೇಳಿ ನಾನು ಏನು ಮಾಡಿದ್ದೆ ಅಂಥೇಳಿದ್ರೆ ಬಸ್ಲಿ ಸೊಪ್ಪೆಲ್ಲ ಇತ್ತು ರೀ. ನಾನು ಈ ಪಲ್ಯ ಮಾಡಿದ್ದೆ ಅಂತಂದ್ರೆ ಆಮೇಲೆ ಪಲ್ಯ ಹಚ್ಕೊಂಡು ತಿಂದುಬಿಡ್ತೀವಿ, ಮತ್ತು ಸಾರು ಸ್ವಲ್ಪ ಮಾಡೋದು ಬೇಡ ಅನ್ಕೊಂಡು ಕುಂದ್ರದಕ್ಕತ್ತಿ ಬೇಡ. ಈಗ ಸಾರು ಮಾಡಿಕೊಂಡೆ ಅಂದ್ರೆ ನಾನು ದಪ್ಪ ಸಾರು ಮಾಡಿಕೊಂಡೆ ಅಂತಂದರೆ ಈ ಕಡೆ ನಂಗೆ ರೊಟ್ಟಿಗೂ ಕಡೆ ಅಕ್ಕತ್ತಿ, ಆಮೇಲೆ ಇದು ಅನ್ನಕ್ಕೂ ಅಕ್ಕತ್ತಿ ಅಂತ ಹೇಳಿ ಅಂದ್ಕೊಂಡೆ ನಾನೇನು ಮಾಡಿದ್ದೆ, ಬಸ್ಲಿ ಸೊಪ್ಪೆಲ್ಲ ಇತ್ತಲ್ರಿ, ಸ್ವಲ್ಪ ಬಸ್ಲಿ ಸೊಪ್ಪು, ಆಮೇಲೆ ತೊಗರಿಬೇಳೆ, ಟೊಮ್ಯಾಟೊ, ಕ್ಯಾರೆಟು, ಅದ್ರಾಗ ಒಂದು ಸ್ವಲ್ಪ ಆಲೂಗಡ್ಡೆ, ಈ ರೀತಿ ಎಲ್ಲನೂ ಹಾಕ್ಕೊಂಡು ನಾನು ಸಾಂಬಾರು ಮಾಡ್ಕೊಂಡಾತಂತ ಹೇಳಿ ಅದನ್ನ ಕುಕ್ಕರಿಗೆ ಹಾಕಿ ಕುದಿಸಿ ಇಟ್ಕೊಂಡಂಥದ್ರಿ. ಆಮೇಲೆ ಇಲ್ಲಿ ನೋಡಿರಿ, ನಾನು ಏನಾಯ್ತು ತರಕಾರಿ ಎಲ್ಲನೂ ಹಾಕಿ ಈ ರೀತಿ ಕುದಿಸಿರ್ತೀನಲ್ರಿ, ಅದನ್ನು ನಮ್ಮ ಗುಬ್ಬಿಗೆ ಈ ರೀತಿ ಹಾಕಿ ಕೊಟ್ಟೆ ಅಂತಂದ್ರೆ ಆಕೆ ತಿನ್ಕೊಂತ ಕುಂತಿರ್ತಾಳೆ ನೋಡಿರಿ. ಆಮೇಲೆ ಆಕೆ ಏನೋ ಅಳಾಕತ್ಲು ಅಂತೆಲ್ಲ ಅಂತಂದ್ರೆ ಬೆಳಿಗ್ಗೆ ಈ ರೀತಿ ನಾನು ಏನಾರು ಆಕೆಗೆ ಒಂದು ತಿನ್ನಕ್ಕೆ ಕೊಡಬೇಕು, ಇಲ್ಲ ಆಟ ಆಡೋಕೆ ಕೊಡಬೇಕು. ಅವಾಗ ಒಂದು ಸ್ವಲ್ಪ ಏನೋ ಡೈವರ್ಟ್ ಆಗಿ ಸುಮ್ಮನೆ ಆಟ ಆಡ್ತಾಳೆ, ಇಲ್ಲಾಂದ್ರೆ ಸುಮ್ಮನೆ ತಿನ್ಕೊಂಡು ಕುಂತಿರ್ತಾಳೆ ಒಂದೊಂದು ಟೈಮು. ಬಟ್ ಎಲ್ಲ ಟೈಮ್ನಾಗೂ ನಾವೇನೋ ಕೊಟ್ರೆ, ಏನೋ ಆಟ ಆಡೋಕ್ಕೆ ತಿನ್ನೋಕೆ ಕೊಟ್ರೆ ಆಕಿನ ಸುಮ್ಮನೆ ಆಗೋದಿಲ್ಲ ರೀ. ಆದರೆ ಏನೋ ಒಂದೊಂದು ಟೈಮ್ ಸುಮ್ಮನೆ ಹಾಕಿರ್ತಾಳೆ, ಡೈವರ್ಟ್ ಹಾಕಾಳೆ. ಹಾಗಾಗಿ ಕೊಟ್ಟೆ, ಆಕಿನ ತಿನ್ಕೊತ ಕುಂತಿದ್ಲು ಅಲ್ಲೇ. ಆಮೇಲೆ ನಾನು ನೋಡಿರಿ ನನ್ನ ಸಾಂಬಾರು ಈ ರೀತಿ ರೆಡಿ ಆಗಕತ್ತಿತ್ತು. ಏನಿಲ್ಲ ರೀ, ಅದಕ್ಕೆ ಸಿಂಪಲ್ಲಾಗಿ ಒಂದು ಬೆಳ್ಳುಳ್ಳಿ ಒಗ್ಗರಣೆನ ಕೊಡುವಂಥದ್ದು. ಚಲೋ ತೆಂಗಿ ಎಣ್ಣೆ ಕಾಯಿಸೋದು, ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದು ಕರಿಬೇವು ಹಾಕಿ, ಆಮೇಲೆ ನಾನೇನೆಲ್ಲ ಬೇಯಿಸ್ಕೊಂಡಿರ್ತೇನಲ್ಲ ಅದನ್ನು ಹಾಕಿ ಈ ರೀತಿ ಅದಕ್ಕೆಲ್ಲ ಸಾಮಾನು ಏನು ಬೇಕಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಾನಿವತ್ತು ಸಾಂಬಾರನ್ನ ಮಾಡ್ಕೊಳತ್ತಿದ್ದು ನೋಡಿರಿ. ಒಂದು ರೀತಿ ಅಂತಂದ್ರೆ ಭಾಳ ಹೆಲ್ದಿ ಫುಡ್, ಎಲ್ಲ ಥರ ತರಕಾರಿನೂ ವೆಜಿಟೇಬಲ್ಸ್ ಇದ್ರಾಗ ಐತೆ ನೋಡಿರಿ. ಏನಂತಿದ್ರೆ ನಾವು ಇನ್ನೊಂದು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಯಾವುದೇ ಸೊಪ್ಪು ಇರ್ತೈತಲ್ರಿ, ಈಗ ಬಸ್ಲಿ ಸೊಪ್ಪು ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಇದೆಲ್ಲನೂ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಎಲೆಯಷ್ಟು ತಕ್ಕೊಂಡು ಬಾಕಿದು ಅದ್ರದ್ದು ಕಡ್ಡಿ ಎಲ್ಲನೂ ನಾವು ಚೆಲ್ಲೋ ಬದಲು ನಾವೇನು ಮಾಡ್ಬೇಕಂತ ಹೇಳಿದ್ರೆ ಕಡ್ಡಿ ಕೊತ್ತಂಬರಿ ಅಂತಲೇ ಹೇಳ್ತೇವೆ ರೀ. ಕೊತ್ತಂಬರಿ ಬರೀ ಅದ್ರದ್ದು ಎಲೆಯಲ್ಲಷ್ಟೇ ತೆಕ್ಕೊಂಡು ಅದು ಕಡ್ಡಿ ಎಲ್ಲ ತೆಗೆದು ಚೆಲ್ಲೋದಕ್ಕಿಂತ ನಾವೇನಾದರೂ ಮಿಕ್ಸಿಗೆ ಹಾಕುವಾಗ ಯೂಸ್ ಆಗಿರ್ತೈತಿ, ಇಲ್ಲಾಂದರೆ ಈ ಥರ ಏನಾದರೂ ಪಲ್ಯ ಮಾಡುವಾಗ, ಸಾಂಬಾರು ಮಾಡುವಾಗ ಅದನ್ನ ಸಣ್ಣದಾಗಿ ನಾವು ಕಟ್ ಮಾಡಿ ಅದಕ್ಕೆ ಹಾಕಿದ್ರೆ ರುಚಿನೂ ಜಾಸ್ತಿ ಆಕತಿ, ಈ ಕಡೆ ವೇಸ್ಟು ಆಗೋಂಗಿಲ್ಲ. ಆಮೇಲೆ ಈ ಕಡ್ಡಿದೊಳಗೆಲ್ಲ ಜಾಸ್ತಿ ನಾರಿನಂಶ ಎಲ್ಲ ಜಾಸ್ತಿ ಇರುವಂಥದ್ದು ರೀ. ಮೆಂತ್ಯ ಆಗಿರಲಿ, ಈ ರೀತಿ ಬಸ್ಲಿ ಸೊಪ್ಪು ಆಗಿರ್ಬೋದು ರೀ, ಅದನ್ನು ಎಲೆಯಷ್ಟು ಹಾಕೋ ಬದಲು ಅದ್ರದ್ದೇನು ತೊಗೊಟ್ಟು ಇದು ಕಡ್ಡಿ ಎಲ್ಲ ಇರ್ತೈತಲ್ಲ ರೀ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾವು ಹಾಕಿದ್ರೆ ಕುಕ್ಕರ್ನಾಗ ಅದು ಚಲೋ ತೆಂಗೆ ಕುದೀತೈತಿ. ಆಮೇಲೆ ಸಾರಿಗಿನ್ನೂ ಜಾಸ್ತಿ ರುಚಿ ಕೊಡುವಂಥದ್ದು ಈ ರೀತಿ ಎಲ್ಲ ಇರುವಂಥದ್ದು ರೀ. ಸೊ ನಾವು ಹಂಗೆ ಅದನ್ನೆಲ್ಲನೂ ನಾವು ಹಾಕಿ ಮಾಡ್ಕೋಬೇಕು ಅನ್ನೋದು. ಯಾವುದೇ ಸೊಪ್ಪಾಗಿರಲಿ ರೀ, ಅಂತ ಮೆಂತ್ಯ ಆಗಿರ್ಬೋದು, ಈ ರೀತಿ ಯಾವ ಸೊಪ್ಪಿದ್ರೂ ನಾವು ಅದನ್ನು ಎಲೆಯಷ್ಟು ತಗೊಳ್ಳಾರ್ದೆ ಅದ್ರದ್ದೇನು ಕಡ್ಡಿ ಅಂತ ಇರ್ತೈತಲ್ಲ ಅದನ್ನು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೂ ಚಲೋ, ಆಮೇಲೆ ಈ ಕಡೆ ವೇಸ್ಟೂ ಆಗೋಂಗಿಲ್ಲ. ಅದ್ರಾಗನ ಜಾಸ್ತಿ ಎಲ್ಲ ನಾರಿನಂಶ ಎಲ್ಲ ನಮಗೇನು ದೇಹಕ್ಕೆಲ್ಲ ಏನೇನು ಬೇಕಾಗಿರ್ತೈತಲ್ಲ ಇರುವಂಥದ್ದು ಅದ್ರಾಗ ರೀ. ಸೊ ಹಾಗಾಗಿ ಅದನ್ನೆಲ್ಲನೂ ನಾವು ಅಡುಗೆ ಒಳಗೆ ಯೂಸ್ ಮಾಡುವಂಥದ್ದು ಭಾಳ ಅಂದ್ರೆ ಭಾಳ ಚಲೋ ನೋಡಿರಿ. ಹಂಗೆ ನಾನು ಇಲ್ಲಿ ನೋಡಿರಿ ಗುಬ್ಬಿ ಅದಕ್ಕೆ ಒಂದೊಂದು ಟೈಮ ಅಳಾಕತ್ಲಂದ್ರೆ ಆಕೆಗೆ ಒಟ್ಟು ಒಂದೊಂದು ಟೈಮ್ ಹೆಂಗಂತಂದ್ರೆ ನಾವು ಏನಾರು ಆಕೆಗೆ ಡೈವರ್ಟ್ ಮಾಡಿದ್ವಿ ಅಂದ್ರೆ ಸುಮ್ಮನೆ ಅಕ್ಕಾಡ್ರಿ, ಒಂದೊಂದು ಟೈಮ ಸುಮ್ಮನೆ ಆಗಂಗಿಲ್ಲ. ಹಂಗೆ ನೋಡೋಣ ಅಂಥೇಳಿ ಅಲ್ಲೇ ಕರ್ಕೊಂಡು ಕುರ್ಚಿ ಹಾಕಿ ಕುಂದಿಸ್ಕೊಂಡು ಆಲ್ಮೋಸ್ಟ್ ಇದೇ ಥರನ ಮಾಡ್ತಿರ್ತೇನೆ ರೀ. ಏನಂತ ಹೇಳಿದ್ರೆ ಆಕಿನ ಅಲ್ಲೇ ಕರ್ಕೊಂಡು ಒಂದು ಚೇರ್ ಹಾಕ್ಕೊಂಡೋಗಿ ಕೈಯಾಗ ಒಂದು ಏನಾರು ತಿನ್ನಕ್ಕೆ ಕೊಟ್ಟು ಕುಂದಿರ್ಸ್ಕೊಂಡೆ ಅಂದ್ರೆ ಒಂದೊಂದು ಟೈಮ್ ಸುಮ್ಮನೆ ಇರ್ತಾಳೆ, ಬಟ್ ಒಂದೊಂದು ಟೈಮ್ ಮಾತ್ರ ಸುಮ್ಮನೆ ಇರೋಂಗಿಲ್ಲ ರೀ. ಹಂಗೆ ಮಾಡ್ತಿರ್ತಾಳೆ. ಇವತ್ತು ಯಾಕೋ ಸುಮ್ಮನೆ ಕುಂತಿದ್ಲು. ಹಂಗೆ ನಾನು ಅದು ಕುದಿಸಿದ ಕ್ಯಾರೆಟೆಲ್ಲ ಇತ್ತಲ್ರಿ ಹಾಕಿ ಕೊಟ್ಟಿದ್ದೆಲ್ಲ ತಿನ್ಕೊಂತ ಸುಮ್ಮನೆ ಕುಂತಿದ್ಲು. ಅದು ಒಂದು ಸ್ವಲ್ಪ ಹೊತ್ತು ಕುಂತ್ಲು. ಅಕ್ಕಿ ಏನು ಭಾಳ ಹೊತ್ತೇನು ಕುಂದ್ರಂಗಿಲ್ಲ ರೀ, ಒಂದು ಸ್ವಲ್ಪ ಹೊತ್ತು ಕುಂತ್ಲು. ಆಮೇಲೆ ಅಕ್ಕಿದು ಒಂದು ಸ್ವಲ್ಪ ಎಲ್ಲ ನಂದು ರೊಟ್ಟಿದು ಆತು, ಅಕ್ಕಿಗೆಲ್ಲ ರೊಟ್ಟಿ ತಿನ್ನಿಸಿ ಅಕ್ಕಿದೆಲ್ಲ ಮಲಗಿಸಾದ್ಮೇಲೆ ಇಲ್ಲೇ ನಾನೀಗ ನಾಷ್ಟಾನ ಮಾಡ್ಕೊಳತ್ತಿದ್ದೆ ನೋಡಿರಿ. ಏನಂತ ಹೇಳಿದ್ರೆ ಅದು ಸಾಂಬಾರು, ಆ ರೀತಿ ಸಾಂಬಾರಾಗಿತ್ತು. ಆಮೇಲೆ ಅದ್ರ ಜೊತೆಗೆ ನಾನಿವತ್ತು ಪಚಡಿನೂ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ.
ಆಲ್ಮೋಸ್ಟ್ ನಾ ಪಚಡಿ ಅಂತೂ ಮಾಡಿರ್ತೀನಿ ರೀ. ಸೌತೆಕಾಯಿ ಎಲ್ಲ ಇತ್ತು ಅಂತಂದ್ರೆ ಹಂಗೆ ಅದ್ರ ಜೊತೆಗೆ ಅಗಸಿ ಚಟ್ನಿ. ನೋಡ್ರಿ ಗುಬ್ಬಿ ಅದು ಗುಬ್ಬಿ ಏನದಾಳ್ರಿ ಗುಬ್ಬಿ ಇರ್ಲಿಲ್ಲ ಓ ಅಂತ ಹೇಳ್ಬೇಕು ನೀನು. ಅಲ್ಲಿ ಕಿಚ್ಚೈತಿ ನೋಡ್ರಿ, ಅಲ್ಲಿ ಕಿಚ್ಚೈತಿ. ಬರ್ತೀಯಾ? ಬಾ ಬಾ ಅಯ್ಯೋ ಶೇಪ್ ಶೇಪ್ ಮಾಡ್ತಾರೆ ನೋಡಿ. ಚಂಡೆ ಕೊಡಿದ ಶೇಪ್ ಶೇಪ್. ಬಾ ಬಾ ನೋಡು ಆಡ್ ಮಾಡು ಆಡ್ ಮಾಡು ಆಡ್ ಮಾಡು. ಇಲ್ಲಿ ಎದ್ದು ನೋಡ್ರಿ ಗುಬ್ಬಿ ಗುಬ್ಬಿ ಎದ್ದು ಅತ್ತು ಗುಬ್ಬಿ ಏನ ಏನು ಏದು ಹಾಂ ಇವತ್ತಕ್ಕಿಗೆ ಒಂದು ಸ್ವಲ್ಪ ನೇಲ್ಸ್ ಎಲ್ಲ ಜಾಸ್ತಿ ಬಂದಿದ್ದವು ರೀ. ಉಗುರು ಕಟ್ ಮಾಡ್ಬೇಕಂಥೇಳಿ ಎಷ್ಟು ಇದನ್ನು ಮಾಡಿದ್ರೂ ಮಾಡಿಸ್ಕೊಳಕತ್ತಿದ್ದಿಲ್ಲ. ಆದರೂ ಮಾಡಿದ್ದೆ ನೋಡ್ರಿ ಇವತ್ತು. ಹೆಂಗೋ ಆಕಿಗೆ ಸರ್ಕಸ್ ಒಂದೊಂದು ಟೈಮ್ ಸುಮ್ಮನೆ ಮಾಡಿಸ್ಕೊತಾಳೆ, ಬಟ್ ಒಂದೊಂದು ಟೈಮ್ ಮಾತ್ರ ಮಾಡಿಸ್ಕೊಳ್ಳೋದೇ ಇಲ್ಲ. ಹಂಗೆ ಮಾಡ್ತಿರ್ತಾಳೆ. ಹಂಗೆ ಇಲ್ಲಿ ನೋಡ್ರಿ ಅಲ್ಲೇನೋ ನೋಡ್ಕೊತ ನಿಂತಿದ್ಲ. ಆಕಿ ಹೆಂಗಾರ ಮಾಡಿ ನಾ ಕರ್ಕೊಂಬರಕ್ಕೆ ಹೋದ್ರೆ ಸಾಕು ಓಡೋಗ್ಬಿಡ್ತಾಳೆ. ಮುಂದೆ ಏನಂತೂ ನೋಡೋಂಗಿಲ್ಲ, ಏನಿಲ್ಲ, ಓಡೋಗ್ಬಿಡ್ತಾಳೆ. ಇದ್ದ ರೀತಿನ ಓಡ್ತಿರ್ತಾಳೆ. ಹಂಗೆ ಒಟ್ಟು ಆಕಿನ ಕರ್ಕೊಂಬರಕ್ಕೆ ನಾನು ಓಡ್ಬೇಕಾಕಿ ಹಿಂದೆ ಎಲ್ಲದಕ್ಕೂ. ಹಿಂಗೆ ಆಕಿಗೆ ನಾನು ಏನಾದ್ರು ಡ್ರೆಸ್ ಎಲ್ಲ ಹಾಕ್ಬೇಕಂದ್ರೂ ನಂಗೆ ಓಡಾಡ್ಸೋದು, ತಲೆಗೆ ಎಣ್ಣೆ ಹಚ್ಬೇಕಂದ್ರೂ ಓಡಾಡ್ಸೋದು, ಆಕಿ ಒಟ್ಟು ನಂಗೆ ಓಡಾಡ್ಸ್ಬೇಕು ಅನ್ನೋದು ನೋಡ್ರಿ. ಈ ರೀತಿ ಮಾಡ್ತಿರ್ತಾಳೆ ಬರೀ. ಅದು ಸ್ವಲ್ಪ ಉಗುರು ತೆಗಿಯೋನು ಹೆಂಗಾರ ಆಕೆಗೆ ಆಟ ಮಾಡ್ಕೊತ ಉಗುರು ತೆಗಿಬೇಕಂತ ಕುಂದಿರ್ಸ್ಕೊಂಡು ಉಗುರು ತೆಗಿಯತ್ತಿದ್ದೆ ನೋಡ್ರಿ. ಅದನ್ನೂ ಒಂದು ಕೈ ಪೂರ ತೆಗೆಸ್ಕೊಂಡ್ಲ, ಇನ್ನೊಂದು ಕೈ ಏನು ಮಾಡಿದ್ರೂ ಪೂರ ಮಾಡಿಸ್ಕೊಲಿಲ್ಲ. ನಾನು ಆಕೆ ಜಾಸ್ತಿ ಆಕೆ ಕೈಯೆಲ್ಲ ಇದನ್ನು ಮಾಡಾಕತ್ಲಂತಂದ್ರೆ ನಂಗೆ ತೆಗಿಯೋಕೆ ಸರಿ ಆಗೋದಿಲ್ಲಲ್ಲ ರೀ. ಹಂಗೆ ಒಂದು ಎಲ್ಲ ಪೂರ್ತಿ ಆತ, ಇನ್ನೊಂದು ಸ್ವಲ್ಪ ಉಳಿತು. ಇಲ್ಲಿ ಮತ್ತಕ್ಕೆ ಆಟ ಆಡುವಾಗನೇ ತೆಗಿದ್ರಾತಂತ ಹೇಳಿ ಮತ್ತು ಸುಮ್ಮನೆ ಅದೇ ನೋಡ್ರಿ. ಮತ್ತೆ ಚುಪ್ಪ್ರಿ. ಸೋ ಮಾಡ್ತೀವ ಇವ ಮಾಡ್ತಿತ್ರಿ ಇದು. ಆ ಕೈ ಕೊಡು. ಅದು ಆಗದು ಅದು ಯಪ್ಪ ಅದ ಕಡಿಮೆ ಐತಿ. ಚೂತಿ ಹಿಂಗ ನಗ್ತಾಳ್ರಿ. ಎಷ್ಟು ಚಂದ ನಗ್ತಾಳ ನೋಡ್ರಿ. ತಡಿ 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 ಆತ ತಡಿ 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 ಆತ 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 ಮತ್ತೆ ತಿಕ್ಕ ತಡಿ 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 ಆತ 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 ಇಲ್ಲ ತೋರ್ಸು ತೋರ್ಸು. ಎಲ್ಲಿ ಹೋಗೋದೀಗ? ಹಾಂ ಉಗುರೆಲ್ಲ ತೆಗ್ದಾದ್ಮೇಲೆ ಆಕೆಗೆ ಒಂದು ಸ್ವಲ್ಪೆಲ್ಲ ಹಣ್ಣೆಲ್ಲ ಏನಾದರೂ ತಿನ್ನಿಸಿ ಮಲಗಿಸಿದ್ರಾತಂತ ಹೇಳಿ ನಾನು ಇಲ್ಲಿ ಆಕೆಗೆ
ಬಾಳೆಹಣ್ಣು ತೊಗೊಂಡು ಬಂದಿದ್ದೆ ನೋಡಿರಿ ತಿನ್ಸಕ್ಕೆ. ಆಕಿಗೆ ನಾನು ಏನಂತ ಹೇಳಿದ್ರೆ, ನಿನಗೆ ಬಾಳೆಹಣ್ಣು ತಿಂದ ತಾಚೆ ಮಾಡ್ಬೇಕು ನೋಡಂತ ಹೇಳ್ಕೊತಾನೆ ಬಾಳೆಹಣ್ಣೆಲ್ಲ ತಿನ್ಸತ್ತಿದ್ದೆ ನೋಡಿರಿ. ಯಾಕಂದರೆ ಇನ್ನೂ ನಂದೆಲ್ಲ ಕೆಲಸ ಇತ್ತು ರೀ. ಆಕಿ ಎಚ್ಚರಿದ್ಲು ಅಂತಂದರೆ ಏನು ಮಾಡೋಕ್ಕೆ ಕೊಡೋದಿಲ್ಲ. ಹಾಗಾಗಿ ಎದ್ದನು ಭಾಳ ಹೊತ್ತಾಗಿತ್ತಲ್ರಿ, ಮಲ್ಕೊತಾಳಂತ ಹೇಳಿ ನಾನು ಆಕಿಗೆ ಹಣ್ಣೆಲ್ಲ ತಿನ್ನಿಸಿ ಒಂದು ಸ್ವಲ್ಪ ಆಕಿಗೆಲ್ಲ ಹೊಟ್ಟೆಗೆಲ್ಲ ತಿನ್ನಿಸಿ ಮಲಗಿಸಿದ್ರೆ ಮಲ್ಕೊತಾಳಂತ ಹೇಳಿ ನಾನು ಇಲ್ಲಕ್ಕಿಗೆ ಬಾಳೆಹಣ್ಣು ತೊಗೊಂಡು ಬಂದಿದ್ದೆ ನೋಡಿರಿ ತಿನ್ನೋಕೆ. ಬೆಳಿಗ್ಗೆ ರೊಟ್ಟಿ ಎಲ್ಲನೂ ತಿನ್ನಿಸಿದ್ದಾಗಿತ್ತು. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಬಾಳೆಹಣ್ಣೆಲ್ಲ ತಿನ್ನಿಸಿದ್ರೆ ತಿಂತಾಳೇನೋ ಅಂತ ನೋಡು ನಾನು ತೊಗೊಂಡು ಬಂದೆ. ತಿಂದ್ಲೆ ರೀ, ಒಂದು ಸ್ವಲ್ಪ ಎಲ್ಲ ತಿಂದಾದ್ಮೇಲೆ ನಾನು ಆಕೆಗೆ ಹೇಳತ್ತಿದ್ದೆ, ನೀನೀಗ ಬಾಳೆಹಣ್ಣೆಲ್ಲ ತಿಂದು ಮಲ್ಕೋಬೇಕು, ನಂದೆಲ್ಲ ಕೆಲಸ ಐತಿ ಅಂತ ಹೇಳತ್ತಿದ್ದೆ. ಹ್ಞೂ ಅಂತ ಹೇಳತ್ತಿದ್ಲು ನೋಡಿರಿ. ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾಳೆ, ನಾ ಏನು ಹೇಳ್ತೀನಿ ಅದಕ್ಕೆ. ಸೊ ಹಂಗೆ ಇವತ್ತಿನ ನನ್ನ ಒಂದು ದಿನ ಈ ರೀತಿಯಾಗಿ ಇದ್ದಂಥದ್ದು ನೋಡಿರಿ. ಸೊ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಸೊ ನನ್ನ ಈ ಒಂದು ವ್ಲಾಗ್ನ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.